ಅಯ್ಯೋ ನೋಡ್ಬಿಟ್ಟು ನಗ್ತಾರಲ್ಲ ಗುರು. ಕ್ಯಾಮ್ರಾ ಹಾಕೊಂಡು ಲಾಕ್ ಮಾಡೋಂಗಿಲ್ಲ ಎಲ್ಲರೂ ಮುಂದೆ ಗೊತ್ತಲ್ಲ. ಯಾರ್ಯಾರೋ ಏನೇನೋ ಮಾತಾಡ್ಕೊತಾರೆ ನೋಡಿ ನಗ್ತಾರೆ ಅಂತ ಬಿಟ್ಬಿಡೋಕ್ಕಾಗುತ್ತಾ. ಲಾಗ್ ಮಾಡಲೇಬೇಕು. ಇದು ಆ್ಯಕ್ಚುಲಿ ನಮ್ಮ ಆಫೀಸಿಂದ ಹೊರಗಡೆ ಹೋಗ್ತಾ ಇರೋದು. ಆಫೀಸಲ್ಲಿ ಹೆಂಗಿದ್ರೂ ಮಾಡೋಂಗಿಲ್ಲ, ಅದಕ್ಕೆ ಹೊರಗಡೆ ಇದು ಮಾಡೋಣ ಅಂದ್ಬಿಟ್ಟು ಮಾತ್ರ. ನಾನಂತೂ ಸಿಕ್ಕಾಬಿಟ್ಟೆ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ನನಗೆ ಗೊತ್ತೇ ಇಲ್ಲ ಏನು ಮಾಡ್ತಾಯಿದ್ದೀನಿ ನಾನು ಅಂತ. ಗೇನ್ ಸೆಟ್ಟಿಂಗ್ಸ್ ಏನಾದ್ರು ಚೇಂಜ್ ಮಾಡಬೇಕಾ ಏನೋ ಗೊತ್ತಿಲ್ಲ. ಟೆಸ್ಟ್ ಆ್ಯಂಡ್ ಟ್ರಯಲ್ ಮಾಡ್ತಾಯಿದ್ದೀನಿ, ಬಟ್ ಸ್ಟಿಲ್ ನನಗೆ ಯಾಕೋ ಓಕೆ ಅನಿಸ್ತಾಯಿಲ್ಲ. ಆಡಿಯೋ ಕ್ಲಾರಿಟಿ ಬರುತ್ತೆ, ಬಟ್ ಎಕ್ಸ್ಟ್ರಾ ಸೌಂಡ್ಗಳು ಬೇರೆ ಬರುತ್ತೆ ಜೊತೇಲಿ. ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡಿದ್ದೀನಿ. ನಾಯ್ಸ್ ಕ್ಯಾನ್ಸಲ್ ಆಫ್ ಮಾಡಿದ್ಮೇಲೂ ಒಂಥರ ಏನೋ ಸೆಕೆಂಡ್ರಿ ವಾಯ್ಸ್ ಆ ಥರ ಏನೋ ಬರ್ತಾ ಇರುತ್ತೆ. ಅದೆಲ್ಲಿಂದ ಗೊತ್ತಾಯ್ತೋ ಗೊತ್ತಿಲ್ಲ ನನಗೆ. ಅದೊಂದು ಸಾರ್ಟ್ ಆಗಿಬಿಟ್ರೆ ಶಿಸ್ತು. DJI Action 5 Pro ಮತ್ತು DJI Mic 2 ಎಂಥ ಕಾಂಬಿನೇಷನ್ನು. ಡೆಡ್ಲಿ ಕಾಂಬಿನೇಷನ್ ಇದು, ಆ್ಯಕ್ಚುಲ್ ಡೆಡ್ಲಿ ಕಾಂಬಿನೇಷನ್ ಇದು. ಹೆವಿ ಟ್ರಾಫಿಕ್ ಇರುತ್ತೆ ಗುರು, ಮುಗಿಸ್ಬೇಕು ಮತ್ತೆ. ರನ್ನಿಂಗಲ್ಲಿ ಹೋಯ್ತಾ ಇರೋದಕ್ಕೆ ಸ್ವಲ್ಪ ಪರವಾಗಿಲ್ಲ. ನಾನು ಸೀರಿಯಸ್ಲಿ ನಾನು ಯಾವ ಥರ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ ಅಂದರೆ ನನಗೇ ಬೇಜಾರಾಗ್ತೈತೆ ಆ್ಯಕ್ಚುಲಿ. ಫುಲ್ಲು ನನ್ನ ಮಕ್ಳದ್ದು ಇಲ್ಲೊಂದು ಕತೆ ಗುರು ಲೌಡ. ಎಲ್ಲೆಲ್ಲಿಂದ ಅಂದರೆ ಬಂದೆ ಶಿಷ್ಯ ನೋಡು ಇಲ್ಲಿಂದ ಅಂತ, ಹಂಗಾಯ್ತು ಈಗ ನನ್ನ ಕತೆ. ಯಾವ್ದು ಗುರು ನನ್ನ ಜೀವನ ಇದು. ಥೂ. ಏನು ಗುರು ಟ್ರಾಫಿಕ್ಕು ಪರವಾಗಿಲ್ಲ ಅನ್ಬೋದು. ಇದನ್ನೇ ಹೆವಿ ಟ್ರಾಫಿಕ್ ಇರುತ್ತೆ ಗುರು, ಇದೇ ಪರವಾಗಿಲ್ಲ ನಮಗೆ ಬೆಂಗಳೂರಲ್ಲಿ. ಅಟ್ಲೀಸ್ಟ್ ಮೂವಿಂಗ್ ಎಲ್ಲರೂ ಇರುತ್ತೆ ಗಾಡಿ. ಆಟೋ ಅಂಕಲ್ ನಾನು ಹೋಗ್ಬೇಕು ಅಂಕಲ್, ಟಾಟಾ ಐಸಿ ಅಂಕಲ್. ಜಾಗ ಬಿಟ್ಟು ಹೋಗ್ಬಿಡ್ತಾಯಿದ್ನಲ್ಲ ಅಂಕಲ್. ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ ಅಂಕಲ್ ಅಂತ. ಜಾಗ ಬಿಡ್ರೋ ಹೋಗ್ಬೇಕು. ಯಾವ್ದು ಗುರು ನನ್ನ ಜೀವನ ಇದು. ಹೋಗುರು. ನಾನು ಈ ಲೈನಲ್ಲಿ ಯಾಕೆ ಬಂದೆ? ಈಗ ಮುಚ್ಕೊಂಡು ಲೆಫ್ಟ್ ಸೈಡಲ್ಲಿ ಹೋಗ್ಬೇಕಾಗಿತ್ತು. ಎಲ್ಲ ಎಡವಟ್ಟೆ ನಂದು. ಕಾರ್ ಬೇರೆ ಬರ್ತೈತೆ ಗುರು, ಎಳೆಯೋಕ್ಕಾಗಲ್ಲ. ಅವನು ಬಾಯಿ ಬಿಡ್ಕೊಂಬಿಡ್ತಾನೆ ಆಮೇಲೆ. ಕಿತ್ತಾಡ್ರ ಹೊಡೆದಾಡ್ರಲ್ಲಿ ಹೊಡೆದಾಡ. ಇವಾಗ ಡಬಲ್ ವಿಸರ್ ಹಾಕಿದ್ದೀನಿ. ಮೋಸ್ಟ್ಲಿ ಸೌಂಡು ಅದು ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಅದು ಬಂದರೆ ಗೇನ್ ಚೇಂಜ್ ಮಾಡಬೇಕು. ಇದೇ ಕೊನೆ ಆಪ್ಷನ್, ಅದು ಗೇನ್ ಚೇಂಜ್ ಮಾಡೋದು. ಏನು ಆಪ್ಷನ್ನೇ ಇಲ್ಲ. ಗೇನ್ ಒಂದೇ ಚೇಂಜ್ ಮಾಡಬೇಕಾಗಿರೋದು. ಐ ಹೋಪ್ ಮ್ಯೂಸಿಕ್ ಅಷ್ಟು ಜೋರಾಗಿ ಕೇಳಿಸ್ತಾ ಇಲ್ಲ ಅಂತ.
ಒಂದು ವಾಯ್ಸ್ ಡಿಸ್ಟರ್ಬೆನ್ಸ್ ಇತ್ತಲ್ಲ, ಅದೇ ಮೇಜರ್ ನಂದು. ಮ್ಯೂಸಿಕ್ ಬಿಡಿ, ಆಫೇ ಮಾಡಿಬಿಡ್ತೀನಿ ಬೇಕಾದ್ರೆ, ನಾನು ತಲೆನೇ ಕೆಡ್ಸ್ಕೊಳ್ಳಲ್ಲ. ಅದು ವಾಯ್ಸ್ ಡಿಸ್ಟರ್ಬೆನ್ಸ್ ಅದು ಆಗಬಾರ್ದು ಅದು. ಎಳ್ದು ಬಿಡು ಶಿಷ್ಯ. ಎಲ್ಲಿಂದ ಬರ್ತಾರೆ ಇವರೆಲ್ಲ? ನಾನು ಹೆಲ್ಮೆಟ್ ತಗೊಂಡಾಗಿಂದ ಡಬಲ್ ವೈಸರ್ ಹಾಕ್ಕೊಂಡು ಓಡಿಸೇ ಇಲ್ಲ ಗುರು. ನಾನು ಇನ್ಸೈಡ್ ವೈಸರನ್ನೇ ಯೂಸ್ ಮಾಡ್ತಾಯಿದ್ದೆ, ಸನ್ ವೈಸರು, ಅದನ್ನೇ ಯೂಸ್ ಮಾಡ್ತಾಯಿದ್ದೆ. ಇದೆಲ್ಲ ಯೂಸೇ ಮಾಡಿಲ್ಲ ನಾನು, ನಂಗೆ ನೆನಪು ಇಲ್ಲ ಎರಡೆರಡು ವೈಸರ್ ಯೂಸ್ ಮಾಡಿರೋದು. ಇಲ್ವಾಗ ಮಾಡೋದಕ್ಕೋಸ್ಕರ ಯೂಸ್ ಮಾಡಬೇಕು ಇವಾಗ ಅಷ್ಟೇ. ನೋಡಿ, ನಾನು ಹೇಳೋದೊಂದು, ರೋಡ್ ದಾಟ್ತಾರೆ, ಒಂದು ಸ್ವಲ್ಪ ಫಾಸ್ಟಾಗಿ ಹೋಗಬೇಕು. ಏನು ಅವ್ರ ಅಪ್ಪಂದು ರೋಡು, ನಿಧಾನಕ್ಕೆ ಬರ್ತಾರೆ, ನನ್ನ ಯಾರು ಕೇಳೋರು ಅನ್ನೋ ಥರ ಬರ್ತಾರೆ. ಪಾಪ ಚಿಕ್ಕ ಮಕ್ಳುಗಳು ನೋಡಪ್ಪ ಹಿಂಗೆ ಇದ್ರಲ್ಲಿ ಆಟ ಆಡ್ತಾವ್ರಲ್ಲಪ್ಪ ಬಿಸಿಲಲ್ಲಿ. ಹಂಗಂತ ನನ್ನ ಕೈಲಿ ಏನೋ ಮಾಡೋಕ್ಕಾಯ್ತಿದ್ದ? ಸೀನೇ ಇಲ್ಲ ಸದ್ಯಕ್ಕೆ. ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನನ್ನ ಕೈಲಿ ನನಗೂ ಮಾಡ್ಕೊಳಕ್ಕಾಗ್ತಾಯಿಲ್ಲ, ನಮ್ಮ ಮನೆಯವ್ರಿಗೆ ಮಾಡೋಕ್ಕಾಗ್ತಾಯಿಲ್ಲ. ನಾನು ಇನ್ನೊಬ್ರಿಗೆ ಹೆಂಗೆ ಮಾಡಲಿ? ಮಾಡೋಕ್ಕೆ ಟೈಮ್ ಬರಬೇಕು. ನನಗೆ ಯಾಕೋ ಇನ್ನೂ ನನ್ನ ಟೈಮೇ ಬರ್ತಾಯಿಲ್ಲ ಗುರು. ಅದು ಏನೋ ಲೈಫ್ ಪೂರ್ತಿ ಹಾಳಾಗೋಗ್ಬಿಟ್ಟಿದೆ. ಚೂರು ಹಾಳಾಗೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಹೋಗೋದು ಕಂಪ್ಲೀಟಾಗಿ ಹಾಳಾಗೋಗ್ಬಿಟ್ಟಿದೆ. ಈ BMTC ಅವ್ರಿಗೆ ಕೆಲವೊಬ್ರಿಗೆ ಓಡಿಸಿ ಎರಡು ಟೈಪ್ ಅವ್ರವ್ರೆ. ಒಂದು ಟ್ರಾಫಿಕಲ್ಲಿ ಓಡಿಸಿ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಹೆಂಗೆ ಬೇಕಂಗೆ ಹೇಳಿಯೋರು. ಇನ್ನೊಂದು ಟೈಪು ಟ್ರಾಫಿಕಲ್ಲಿ ಓಡಿಸಿ ಫ್ರಸ್ಟ್ರೇಷನ್ ಆಗ್ಬಿಟ್ಟು ಬೇಸತ್ತೋಗ್ಬಿಟ್ಟವ್ರೆ. ಈ ಟ್ರಾಫಿಕಲ್ಲಿ ನಿಧಾನಕ್ಕೆ ಹೋಗ್ಬಿಡೋಣ ಗುರು, ಇವಾಗೇನು ಮಾಡಬೇಕು, ಕಿದ್ಗುಡ್ಡೆ ಹಾಕ್ಬೇಕು ಅಂದ್ಬಿಟ್ಟು ಸಿಕ್ಕಾಬಿಟ್ಟೆ ನಿಧಾನಕ್ಕೆ ಅವರು ಇನ್ನೂ ಹೋಗ್ಲಿ, ಇವ್ರು ಹೋಗ್ಲಿ, ಅವ್ರು ಹೋಗ್ಲಿ ಅಂತಲೇ. ಜಾಗ ಇದ್ದರೆ ಮಾತ್ರ ಹೋಗೋದು. ಆ ಥರ ಜಾಗ ಮಾಡಿಕೊಂಡು, ಜಾಗ ಇದ್ದರೆ ಹೋಯ್ತಾರೆ. ಎಳ್ಗಿಳಿಯೋದು ಅವನೇ ನಿಲ್ಲಿಸ್ತಾನೆ, ಅವನೇ ಮಾಡ್ತಾನೆ, ಆ ಥರ ಎಲ್ಲ ಇಲ್ಲ. ಟಚ್ ಆಗಿಬಿಟ್ರೆ ಆ ಥರ ಎಲ್ಲ ಇಲ್ಲ. ಒಬ್ಬೊಬ್ರದ್ದು ಎಳಿಗೂರು ಟೆಚ್ಚರ್ ನಮ್ಮಪ್ಪಂದ ಗೌರ್ಮೆಂಟು ಹೋಯ್ತೆ ಅಂತಾರೆ. ಈಗ ಹೇಳ್ಬಿಡು, ನೀನು ಲೆಫ್ಟಿಗೆ ಬತ್ತೀಯ ಅಂತ ಹೇಳಿದ್ರೆ ಇಂಡಿಕೇಟ್ರ್ ಏನೋ ಹಾಕ್ತೇನೆ ಗುರು, ಟೈರಲ್ಲಿ ಹೊಡೆದ್ಬಿಡು ಗುರು. ನನಗೆ ಆಗ್ತಲ್ಲ. ನನಗೆ ಎಷ್ಟು ಸಲ ಇದೇ ಪ್ರಾಬ್ಲಮ್ ಗೊತ್ತಾ BMTCದು. ಹೋಗಪ್ಪ, ಏನು ಹೇಳಲ್ಲ ಕೇಳಲ್ಲ, ಎಳ್ದು ಬಿಡೋದು. ಅಣ್ಣ ಏನಕ್ಕೆ ಈ ಪಾರ್ಟಿ ಸ್ಲೋ ಹೋಯ್ತಾವನೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಅಣ್ಣಂಗೆ ಮದುವೆ ಆಗಿದೆ, ಹಿಂದೆ ಕುಂತಿರೋದು ಮಿಸ್ಸಸ್ ಇರಬೇಕು, ಅದಕ್ಕೆ ಅಣ್ಣ ಸ್ಲೋ ಹೋಯ್ತಾರದು. ತಲೆ ಮೇಲೆ ಹೊಡಿತಾರೆ ಅಂತ. ನಾ ಬ್ಲೈಂಡ್ ಸ್ಪಾಟೇ ಕಾಣಲ್ಲ ಗುರು ನನ್ನಲ್ಲಿ. ಬಗ್ ನೋಡಬೇಕು. 220ಲಿ ಮಿರರು ಓಕೆ, ಯಾವಾಗ ಓಕೆ ಅಂದರೆ ನಾರ್ಮಲ್ ಸೈಡಲ್ಲಿ ಬರೋದು, ಅಂದರೆ ಬ್ಲೈಂಡ್ ಸ್ಪಾಟ್ ಬಿಟ್ಟು ಬರೋದು ಕಾಣುತ್ತೆ, ಹಿಂದೆ ಬರೋದೆಲ್ಲ ಕಾಣುತ್ತೆ. ಬ್ಲೈಂಡ್ ಸ್ಪಾಟ್ ಕಾಣಲ್ಲ. ಬ್ಲೈಂಡ್ ಸ್ಪಾಟ್ ಅಂದರೆ ಯಾವುದು ಹೇಳಿ? ಹಿಂದೆದಲ್ಲ, ಇಲ್ಲಿರುತ್ತೆ ಅಲ್ವಾ, ಅದು ಅಲ್ಲಿರೋದು ಕಾಣಲ್ಲ. ಅಂದರೆ ಸ್ವಲ್ಪ ಇದ್ರಾಗಿರುತ್ತೆ ಅಲ್ವಾ, ಸ್ವಲ್ಪ ಮೇಲೆ, ಅಂದರೆ ಬರ್ತಾ ಇರೋರು ಹೆಂಗೆ ಹೇಳೋದದು, ಸಡನ್ನಾಗಿ ರೈಟ್ ಬಂದುಬಿಟ್ಟೆ ಅಂತ, ಅವ್ರ ರೈಟ್ ಬಂದುಬಿಟ್ರು ಅಂತ ಅಂದ್ಕೊಳ್ಳಿ, ಸೀನೇ ಇಲ್ಲ ಅಂದ್ಕೊಂಬಿಡಿ, ಕಾಣೋದೇ ಇಲ್ಲ ಗುರು. ಅದು ಕಾಣಬೇಕು ಅಂದರೆ ಇನ್ನೂ ಇಷ್ಟು ಅಗಲ ಇರಬೇಕು ಮಿರರು. ಅಷ್ಟು ಅಗಲ ಇದ್ದರೆ ಆವಾಗ ನೋಡಪ್ಪ ಹಿಂದೆ ಬರೋದು ಮುಂದೆ ಬರೋದು. ಆಮೇಲೆ ಅಷ್ಟು ಅಗಲ ಇದ್ರೂ ಸಾಕಾಗಲ್ಲ, ಇಷ್ಟು ಕರೆಕ್ಟಾಗಿರಬೇಕು ಸ್ಟ್ರೈಟಾಗೆ. ಅದು ಬಂದು ಹಿಂಗೆ ಬೆಂಡಾಗಿರಬೇಕು. ಅದು ಹಂಗೆ ಬಂದು ಬೆಂಡಾಗಿದ್ದರೆ ಅವಾಗ ಒಂಥರ ಸೂಪರ್. ಅವಾಗ ನಾವು ಹೋಗೋಣ, ನೀನು ಹೋಯ್ತಾ ನಾನು ಹೋಗ್ಲಾ? ನೀನು ಹೋಗಲ್ಲ ಬಿಡು.